ನಮಸ್ಕಾರ. ಮುಖ್ಯಾಂಶಗಳು. ಸ್ವಚ್ಛ ಭಾರತ ಅಭಿಯಾನ. ಬೆಂಗಳೂರಿನಲ್ಲಿ ನಾಳೆ 10 ರಾಜ್ಯಗಳ ಮುಖ್ಯಮಂತ್ರಿಗಳನ್ನೊಳಗೊಂಡ ನೀತಿ ಆಯೋಗದ ಉಪಸಮಿತಿ ಸಭೆ. ಬಿಬಿಎಂಪಿ ಚುನಾವಣೆ ಎದುರಿಸಲು ಕಾಂಗ್ರೆಸ್ ಸಿದ್ಧ. ಹೈಕೋರ್ಟ್ ತೀರ್ಪು ಕುರಿತು ಪರಿಶೀಲಿಸಿ ಮುಂದಿನ ಕ್ರಮ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭೂ ಸ್ವಾಧೀನ ಮಸೂದೆಗೆ ರಾಜ್ಯಸಭೆ ಅನುಮೋದನೆ ದೊರಕದಿದ್ದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನಕ್ಕೆ ಚಿಂತನೆ. ಅರುಣ್ ಜೇಟ್ಲಿ. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ. ಜಯಲಲಿತಾ ಖುಲಾಸೆಗೊಳಿಸಿದ ಹೈಕೋರ್ಟ್ ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ಮೇಲ್ಮನವಿ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ ಕುರಿತು ನೀತಿ ಆಯೋಗದ 10 ರಾಜ್ಯಗಳ ಮುಖ್ಯಮಂತ್ರಿಗಳನ್ನೊಳಗೊಂಡ ಉಪಸಮಿತಿ ಸಭೆ ಬೆಂಗಳೂರಿನಲ್ಲಿ ನಾಳೆ ಜರುಗಲಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಬಿಹಾರದ ನಿತೀಶ್ ಕುಮಾರ್, ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉತ್ತರಾಖಂಡದ ಹರೀಶ್ ರಾವತ್, ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಸಿಕ್ಕಿಂನ ಪವನ್ ಕುಮಾರ್ ಚಾಮ್ಲಿಂಗ್, ಮಿಜೋರಾಂನ ಮುಖ್ಯಮಂತ್ರಿ ಲಾಲ್ ಥಾನ್ ಹಾವ್ಲಾ ಪಾಲ್ಗೊಳ್ಳಲಿದ್ದು, ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಂಧುಶ್ರೀ ಖುಲ್ಲರ್ ಮತ್ತಿತರರು ಉಪಸ್ಥಿತರಿರುವರು. ಬಿಬಿಎಂಪಿ ಚುನಾವಣೆ ಎದುರಿಸಲು ಕಾಂಗ್ರೆಸ್ ಪಕ್ಷ ಸಿದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆ ಕುರಿತು ರಾಜ್ಯ ಹೈಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ಕಾನೂನು ಇಲಾಖೆ ಮತ್ತು ಅಡ್ವೊಕೇಟ್ ಜನರಲ್ ಅವರೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದಾಗಿ ತಿಳಿಸಿದ ಅವರು, ಮೀಸಲಾತಿ ತಾರತಮ್ಯ ಸರಿಪಡಿಸಬೇಕೆಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗ ಹೈಕೋರ್ಟ್ಗೆ ಮೊರೆ ಹೋಗಿತ್ತು ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬದ್ಧವಾಗಿ ಆಗಸ್ಟ್ 5ರೊಳಗಾಗಿ ಬಿಬಿಎಂಪಿಗೆ ಚುನಾವಣೆ ನಡೆಸುವಂತೆ ಹೈಕೋರ್ಟ್ ಏಕಸದಸ್ಯ ಪೀಠ ನಿನ್ನೆ ಆದೇಶಿಸಿತ್ತು. 2011 ಜನಗಣತಿ ಪ್ರಕಾರ ಮೀಸಲಾತಿ ನಿಗದಿ ಮಾಡಬೇಕು ಅಂತ ಹಾಕಿದ್ರು. ಅದ್ರಲ್ಲಿ ನಾವು ರೆಸ್ಪಾಂಡೆಂಟ್ಸ್ ಅಷ್ಟೇ. ಸೊ ಹಂಗಾಗಿ ಈಗ ಅದು ಪಿಟಿಷನ್ ಡಿಸ್ಮಿಸ್ ಆಗಿದೆ. ನಾವು ಇನ್ನೂ ಆರ್ಡರ್ಸ್ ಪೂರ ನೋಡಿಲ್ಲ. ಕಾಪಿ ತಗೊಂಡ್ಮೇಲೆ ಅದು ನೋಡಿ ಮುಂದೆ ಏನ್ ತೀರ್ಮಾನ ಮಾಡಬೇಕು ಮತ್ತು ಮಾಡೋಕ್ಕೂ ಮುಂಚಿತವಾಗಿ ಲೀಗಲ್ ಲಾ ಡಿಪಾರ್ಟ್ಮೆಂಟ್ ಮತ್ತು ಅಡ್ವೊಕೇಟ್ ಜನರ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಭೂಸ್ವಾಧೀನ ಮಸೂದೆಗೆ ರಾಜ್ಯಸಭೆಯ ಅನುಮೋದನೆ ದೊರಕದಿದ್ದರೆ ಸಂಸತ್ತಿನ ಜಂಟಿ ಅಧಿವೇಶನ ಕರೆಯಲಾಗುವುದೆಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ತಿಳಿಸಿದ್ದಾರೆ. ಮುಂದಿನ ಸುಧಾರಣಾ ಪ್ರಕ್ರಿಯೆಯ ಯಶಸ್ಸಿಗೆ ಭೂಸ್ವಾಧೀನ ಮಸೂದೆ ಅನುಮೋದನೆ ಅತ್ಯಗತ್ಯವಾಗಿದ್ದು, ಆ ಮೂಲಕ ದೇಶದ ಬೆಳವಣಿಗೆ ಗುರಿ ಸಾಧನೆ ಮಾಡಬಹುದಾಗಿದೆ ಎಂದು ಜೇಟ್ಲಿ ಅಮೆರಿಕದ ಸ್ಟಾನ್ಫರ್ಡ್ನಲ್ಲಿ ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಸ್ಟಾನ್ಫರ್ಡ್ ಆರ್ಥಿಕ ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ಭಾರತದ ಆರ್ಥಿಕತೆಯ ಭವಿಷ್ಯ ಕುರಿತ ಪ್ರಬಂಧ ಮಂಡಿಸಿದ ಅರುಣ್ ಜೇಟ್ಲಿ, ಭೂಸ್ವಾಧೀನ ಮಸೂದೆ ಈಗಿನ ಹೊಸ ರೂಪದಲ್ಲಿ ರಾಜ್ಯಸಭೆಯ ಅನುಮೋದನೆ ಪಡೆಯುವ ಆಶಯವಿದೆ ಎಂದು ಹೇಳಿದರು. ಸಂಸತ್ನ ಜಂಟಿ ಅಧಿವೇಶನ ಕರೆಯುವ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಆಡಳಿತಾರೂಢ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳು ರಾಜ್ಯಸಭೆಯಲ್ಲಿ ಬಹುಮತ ಪಡೆದಿಲ್ಲವಾದರೂ ಸಂಸತ್ ಜಂಟಿ ಅಧಿವೇಶನದಲ್ಲಿ ಮಸೂದೆ ಅಂಗೀಕಾರ ಪಡೆಯುವಷ್ಟು ಸಂಖ್ಯಾಬಲ ಹೊಂದಿದೆ. 2013ರಲ್ಲಿ ಅಂಗೀಕಾರ ಪಡೆದ ಭೂ ಮಸೂದೆ ದೇಶದ 55%ರಷ್ಟಿರುವ ಗ್ರಾಮೀಣ ಭಾರತದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಎಂದು ಜೇಟ್ಲಿ ತಿಳಿಸಿದರು. ಸಾರ್ವಜನಿಕ ಕ್ಷೇತ್ರ ಬ್ಯಾಂಕುಗಳು ಸಕಾರಾತ್ಮಕ ಪಾತ್ರ ನಿರ್ವಹಿಸುತ್ತಿವೆ ಎಂದು ಪ್ರಶಂಸಿಸಿದ ಹಣಕಾಸು ಸಚಿವರು, ಅವುಗಳ ಮರುಬಂಡವಾಳ ಸೇರ್ಪಡೆಯ ನಿಖರ ಅಂಕಿ ಅಂಶಗಳ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ಹೇಳಿದರು. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಮತ್ತಿತರರನ್ನು ಖುಲಾಸೆಗೊಳಿಸಿರುವ ಕರ್ನಾಟಕ ಹೈಕೋರ್ಟ್ನ ತೀರ್ಪು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿಂದು ಮೇಲ್ಮನವಿ ಸಲ್ಲಿಸಿದೆ. ಜಯಲಲಿತಾ ಅವರ ಖುಲಾಸೆ ಕಾನೂನುಬಾಹಿರವಾಗಿದ್ದು, ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಬದಿಗೊತ್ತಿ ಜಯಲಲಿತಾ ಅವರ ಅನರ್ಹತೆಯನ್ನು ಮತ್ತೆ ಚಾಲ್ತಿಗೆ ತರಬೇಕು. ಹೈಕೋರ್ಟ್ ಮುಂದೆ ವಾದ ಮಂಡನೆಗೆ ಕರ್ನಾಟಕ ಸರ್ಕಾರಕ್ಕೆ ಸಾಕಷ್ಟು ಕಾಲಾವಕಾಶ ದೊರಕಲಿಲ್ಲ ಎಂದು ಮೇಲ್ಮನವಿಯಲ್ಲಿ ತಿಳಿಸಲಾಗಿದೆ. ಕಳೆದ ಮೇ 11ರಂದು ನ್ಯಾಯಮೂರ್ತಿ ಸಿಆರ್ ಕುಮಾರಸ್ವಾಮಿ ಅವರಿದ್ದ ಏಕಸದಸ್ಯ ಪೀಠ ಜಯಲಲಿತಾ ಸೇರಿದಂತೆ 4 ಆರೋಪಿಗಳನ್ನು ನಿರ್ದೋಷಿ ಎಂದು ತೀರ್ಪು ನೀಡಿತ್ತು. ಇದಕ್ಕೂ ಮುನ್ನ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ್ದ ವಿಶೇಷ ನ್ಯಾಯಾಲಯ 2014ರ ಸೆಪ್ಟೆಂಬರ್ 27ರಂದು ಜಯಲಲಿತಾ, ಸುಧಾಕರನ್, ಶಶಿಕಲಾ ಮತ್ತು ಇಳವರಸಿ ದೋಷಿಗಳೆಂದು ಸಾರಿ ತಲಾ 4 ವರ್ಷ ಜೈಲು ಶಿಕ್ಷೆ ವಿಧಿಸಿತ್ತು. ಅಲ್ಲದೆ ಜಯಲಲಿತಾ ಅವರಿಗೆ 100 ಕೋಟಿ ಮತ್ತು ಇತರರಿಗೆ ತಲಾ 10 ಕೋಟಿ ರೂಪಾಯಿ ದಂಡ ಕೂಡ ವಿಧಿಸಿತ್ತು. ಬಿಬಿಎಂಪಿ ವಿಭಜನೆ ಸಾಧಕ ಬಾಧಕ ಕುರಿತಂತೆ ನೇಮಕ ಮಾಡಲಾಗಿರುವ ವಿಧಾನ ಪರಿಷತ್ತಿನ ಆಯ್ಕೆ ಸಮಿತಿ ಸಭೆ
ಸಚಿವ ಎಸ್ಆರ್ ಪಾಟೀಲ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಬಳಿಕ ಸಚಿವರು ಮೇಲ್ಮನೆಯ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿ, ಶಾಸಕರೊಬ್ಬರು ವಿಧಾನಸಭೆ ಅಧ್ಯಕ್ಷರಿಗೆ ಪತ್ರ ಬರೆದಿರುವ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ನಾಡಿನ ಅಭಿವೃದ್ಧಿಗೆ ಮೇಲ್ಮನೆ ತನ್ನದೇ ಆದ ಕೊಡುಗೆ ಕೊಟ್ಟಿದೆ. ರಾಷ್ಟ್ರೀಯ ಮಟ್ಟದಲ್ಲೂ ಮೇಲ್ಮನೆಗೆ ಘನತೆ, ಗೌರವ ಇದೆ ಎಂದರು. 1907ರಲ್ಲಿ ಆರಂಭವಾದ ಕರ್ನಾಟಕ ವಿಧಾನ ಪರಿಷತ್ತಿಗೆ ಈಗ 108 ವರ್ಷ. ಮೇಲ್ಮನೆಯನ್ನು ವಿಸರ್ಜನೆ ಮಾಡಬೇಕಾದರೆ ಕೆಳಮನೆಯಲ್ಲಿ 3/2 ಸದಸ್ಯರ ಬೆಂಬಲ ಅದಕ್ಕೆ ಅಗತ್ಯವಾಗಿದೆ. ಶಾಸಕರು ವಿಧಾನಸಭಾಧ್ಯಕ್ಷರಿಗೆ ಏಕೆ ಪತ್ರ ಕೊಟ್ಟಿದ್ದಾರೆ ಎಂಬುದು ತಮಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿದರು. ವಿಸರ್ಜನೆ ಮಾಡಬೇಕಾದ್ರೆ ಕೆಳಮನೆಯಲ್ಲಿ 2/3 ಸದಸ್ಯರು ವೋಟ್ ಮಾಡಿ ಕರಾರು ಮಾಡುವಂತ ಒಂದು ಸಂವಿಧಾನಾತ್ಮಕವಾದಂತ ಒಂದು ವ್ಯವಸ್ಥೆ. ಛತ್ತೀಸ್ಗಢದ ರಾಯಪುರದಲ್ಲಿ ಪ್ರಯೋಗಾಲಯ ಸ್ಥಾಪಿಸಲಾಗುವುದು ಎಂದು ಕೇಂದ್ರ ವಿದ್ಯುತ್, ಕಲ್ಲಿದ್ದಲು ಹಾಗೂ ಪುನರ್ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅವರು ರಾಯಪುರದಲ್ಲಿಂದು ಸಾರ್ವಜನಿಕ ಸಮಾರಂಭದಲ್ಲಿ ಈ ವೈಜ್ಞಾನಿಕ ಸಂಶೋಧನಾ ಕೇಂದ್ರದ ಸ್ಥಾಪನೆಯಿಂದ ಅನುಶೋಧನೆಗೆ ಹೆಚ್ಚಿನ ಉತ್ತೇಜನ ಸಿಗಲಿದೆ. ಇದಕ್ಕೆ ಜಗತ್ತಿನ ಪ್ರಖ್ಯಾತ ವಿಶ್ವವಿದ್ಯಾಲಯಗಳು ಹಾಗೂ ಸಂಶೋಧನಾ ಕೇಂದ್ರಗಳಿಂದ ತಜ್ಞರನ್ನು ಆಹ್ವಾನಿಸಿ ಸ್ಥಳೀಯ ಪ್ರತಿಭೆಗಳಿಗೆ ಮಾರ್ಗದರ್ಶನ ನೀಡಲಾಗುವುದು ಎಂದರು. एनटीपीसी यहाँ पे एक जॉइंट वेंचर में स्टेट गवर्नमेंट के साथ इनोवेशन लैब, साइंटिफिक रिसर्च सेंटर शुरू करेगा. उसके लिए अलग लागत लगाएगा. हम विश्व के सबसे प्रख्यात जो इंस्टीट्यूट्स और यूनिवर्सिटीज हैं वहां से साइंटिस्ट को यहाँ पे आमंत्रण करेंगे और यहाँ से नई टेक्नोलॉजी, नई रिसर्च की शुरुआत हो. उसके लिए ये इनोवेशन लैब, जिसमें छत्तीसगढ़ के छात्र छात्रियों को एक मौका मिले अपने अपने तेज का, अपनी अपनी शिक्षा का प्रदर्शन करने के लिए, नई इनोवेशन और रिसर्च करने के लिए. तो ये लैब भी हम आने वाले 2 वर्षों में इसी कॉम्प्लेक्स में लगाएंगे और इसी इनोवेशन लैब से आगे चल के मुझे विश्वास है कि नई नई साइंटिफिक रिसर्च और टेक्नोलॉजी का निर्माण होगा. ಇಂದು ರಾಷ್ಟ್ರವಾದಿ, ದೇಶಭಕ್ತ, ಚಿಂತಕ ಹಾಗೂ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿ. 1901ರ ಜುಲೈ 6ರಂದು ಕೋಲ್ಕತ್ತಾದ ಪ್ರತಿಷ್ಠಿತ ಬೆಂಗಾಲಿ ಕುಟುಂಬದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಜನಿಸಿದರು. 35ನೇ ವಯಸ್ಸಿನಲ್ಲೇ ಅವರು ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದ ಕುಲಪತಿಯಾದರು. ನಂತರ ದೇಶಭಕ್ತಿಯ ಪ್ರೇರಣೆಯಿಂದ ಕೆಲ ಆದರ್ಶ ಹಾಗೂ ಸಿದ್ಧಾಂತಗಳ ಸಹಿತ ಸಕ್ರಿಯ ರಾಜಕಾರಣ ಪ್ರವೇಶಿಸಿದರು. ತಮ್ಮ ಪ್ರಭಾವಿ ವಿಚಾರಧಾರೆ ಹಾಗೂ ತಮ್ಮ ಜ್ವಲಂತ ಘೋಷಣೆಗಳ ಮೂಲಕ ಜನತೆಯಲ್ಲಿ ಹೊಸ ಹುರುಪು, ಸಂಚಲನ ಮೂಡಿಸಿದ್ದರು. ಕ್ರಮೇಣ ಹೆಚ್ಚಾಗುತ್ತಿದ್ದಂತೆ ಕೃಷಿಕ ಪ್ರಜಾ ಪಾರ್ಟಿಯೊಂದಿಗೆ ಸೇರಿಕೊಂಡು ಪ್ರಗತಿಶೀಲ ಮೈತ್ರಿ ಸಂಘಟನೆ ಸ್ಥಾಪಿಸಿದರು. ನಂತರ ಅವರು ಸರ್ಕಾರದಲ್ಲಿ ಹಣಕಾಸು ಸಚಿವರಾದರು. ಅದೇ ವೇಳೆ ವೀರ್ ಸಾವರ್ಕರ್ ಅವರ ಪ್ರಖರ ರಾಷ್ಟ್ರವಾದದಿಂದ ಆಕರ್ಷಿತರಾಗಿ ಹಿಂದೂ ಮಹಾಸಭಾ ಸೇರಿದರು. 1922ರಲ್ಲಿ ಬ್ರಿಟಿಷ್ ಸರ್ಕಾರ ವಿಭಿನ್ನ ರಾಜಕೀಯ ಪಕ್ಷಗಳ ಸಣ್ಣಪುಟ್ಟ ನೇತಾರರನ್ನು ಜೈಲಿಗೆ ದೂಡಿದಾಗ ಡಾ ಮುಖರ್ಜಿ ಬಂಗಾಳದ ಹಕ್ಕಿನ ಪರ ಸಚಿವ ಸಂಪುಟಕ್ಕೆ ರಾಜೀನಾಮೆ ಸಲ್ಲಿಸಿ ಭಾರತಕ್ಕೆ ಹೊಸ ದಿಕ್ಕು ತೋರಿಸಿಕೊಟ್ಟರು. ಸಾಂಸ್ಕೃತಿಕ ದೃಷ್ಟಿಯಲ್ಲಿ ದೇಶವಾಸಿಗಳೆಲ್ಲ ಒಂದೇ ಎಂಬ ಮಾತಿನ ಕಟ್ಟ ಸಮರ್ಥಕರಾಗಿದ್ದರು. ಹಾಗಾಗಿ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯ ಕಟ್ಟ ವಿರೋಧಿಗಳಾಗಿದ್ದರು. ಅವರು ತಮ್ಮ ದೃಢ ಸಂಕಲ್ಪ ಶಕ್ತಿಯೊಂದಿಗೆ ವಿಭಜನೆಯ ಪೂರ್ವ ಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಿದರು. ಗಾಂಧೀಜಿ ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಕೋರಿಕೆಯಂತೆ ಡಾ ಮುಖರ್ಜಿ ಭಾರತದ ಮೊದಲ ಸಚಿವ ಸಂಪುಟಕ್ಕೆ ಸೇರಿದರು. 1951ರ ಅಕ್ಟೋಬರ್ನಲ್ಲಿ ಅವರು ಭಾರತೀಯ ಜನಸಂಘ ಸ್ಥಾಪಿಸಿ ಅದರ ಪ್ರಥಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಪೂರ್ವ ರಾಜಕೀಯ ಸಂಘಟನೆ ಜನಸಂಘವೇ ಆಗಿತ್ತು. 1953ರ ಜೂನ್ 23ರಂದು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ನಿಧನರಾದರು. ಬೆಂಗಳೂರಿನ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿಂದು ಎಸಿ ಮೋರ್ಚಾ ವತಿಯಿಂದ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪರಿನಿರ್ವಹಣಾ ಮತ್ತು ಜಗನ್ನಾಥ್ ಜೋಶಿ ಅವರ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಶಾಸಕ ರಾಮಚಂದ್ರಗೌಡ, ಹಿಂದೂ ಮಹಾಸಭಾ ಹಾಗೂ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ, ನೆಹರು ಮಂತ್ರಿಮಂಡಲದಲ್ಲಿ ಕೈಗಾರಿಕಾ ಸಚಿವರಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ದೇಶಕ್ಕೆ ಕೊಟ್ಟಿರುವ ಕೊಡುಗೆ ಅನನ್ಯ ಎಂದರು. ಇವರೆಲ್ಲರನ್ನ ಸಮಗ್ರಗೊಳ್ಳುವಂತಹ ಒಂದು ಪಕ್ಷ ಮಾಡುವುದಾದರೆ ನಮ್ಮ ಬೆಂಬಲ ನಿಮಗೆ ಇದೆ ಅಂತಂದ್ರು. ಹಿರಿಯ ಮುಖಂಡ ಆರ್ ಅಶೋಕ, ಸರ್ಕಾರ ಬಿಬಿಎಂಪಿ ಚುನಾವಣೆ ನಡೆಸದೆ ಕಾಲಹರಣ ಮಾಡುತ್ತಿದೆ ಎಂದು ದೂರಿದರು. ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಎಲೆಕ್ಷನ್ ಮುಂದೂಡುವಂತ ಪ್ರಯತ್ನ ಮಾಡಿದ್ರು.
ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಜನರ ಹಕ್ಕದು. ಇದು ಯಾವುದೋ ಒಂದು ಪಾರ್ಟಿ ಹಕ್ಕಲ್ಲ, ಬೆಂಗಳೂರು ಜನರ ರೈಟ್ಸ್, ಇದು ಹಕ್ಕದು. ಅವ್ರಿಗೆ ವೋಟ್ ಮಾಡೋ ಬೆಂಗಳೂರಿನ ಯಾರು ಅಧಿಕಾರ ಹಿಡಿಬೇಕು, ಯಾರು ಬೆಂಗಳೂರು ಮೇಯರ್ ಆಗಬೇಕು, ಕಾರ್ಪೊರೇಟರ್ ಆಗಬೇಕು, ಇದು ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನರ ಹಕ್ಕು. ಇದೇ ಸಂದರ್ಭದಲ್ಲಿ ಹಲವರು ಪಕ್ಷಕ್ಕೆ ಸೇರ್ಪಡೆಯಾದರು. ಡಿಎಸ್ಎಸ್ ದಲಿತ ಕ್ರಿಯಾ ಸಮಿತಿಯವರು ಮನು ಸಿದ್ಧಾರ್ಥ್, ದಲಿತ ಸಂಘರ್ಷ ಸಮಿತಿಯವರು ಮನು ಸಿದ್ಧಾರ್ಥ್ ಮತ್ತು ಅವರ ಮದರ್ ತೆರೇಸಾ ಅವರ ಬಳಿಕ ಮಿಷನರೀಸ್ ಆಫ್ ಚಾರಿಟಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಿಸ್ಟರ್ ನಿರ್ಮಲಾ ಜೋಶಿ ಕೋಲ್ಕತ್ತಾದಲ್ಲಿಂದು ನಿಧನ ಹೊಂದಿದ್ದಾರೆ. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ನಿರ್ಮಲಾ ಜೋಶಿ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶೋಕ ವ್ಯಕ್ತಪಡಿಸಿದ್ದಾರೆ. ನಿರ್ಮಲಾ ಅವರು ಬಡವರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಪ್ರಧಾನಿ ಸ್ಮರಿಸಿದ್ದಾರೆ. ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಬೆಂಗಳೂರಿನ ಪ್ರಾದೇಶಿಕ ಕಚೇರಿಯಲ್ಲಿಂದು ಆಯೋಜಿಸಿದ 73ನೇ ಸುತ್ತಿನ ಸಮೀಕ್ಷಾ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿಯ ನಿರ್ದೇಶಕಿ ಡಾ ರಾಜೇಶ್ವರಿ ಕಸ್ತೂರಿ ಉದ್ಘಾಟಿಸಿದರು. 73ನೇ ಸುತ್ತಿನ ಸಮೀಕ್ಷೆ ಜುಲೈ 1ರಿಂದ ಆರಂಭವಾಗಿ 2016ರ ಜೂನ್ 30ರವರೆಗೆ ನಡೆಯಲಿದೆ. ಈ ಸಮೀಕ್ಷೆಯಲ್ಲಿ ತಯಾರಿಕೆ ಮತ್ತು ಇತರೆ ಸೇವಾ ವಲಯದ ಆಯ್ದ ಸಂಸ್ಥೆಗಳ ಆರ್ಥಿಕ ಮತ್ತು ಕಾರ್ಯಾಚರಣೆಯ ದತ್ತಾಂಶ ಕ್ರೋಢೀಕರಣ ನಡೆಯಲಿದೆ. ನಂತರ ಮಾತನಾಡಿದ ರಾಜೇಶ್ವರಿ ಕಸ್ತೂರಿ, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಇದುವರೆಗೆ ಹಲವಾರು ಸಾಂಸ್ಥಿಕ ಮತ್ತು ಕೌಟುಂಬಿಕ ಸಮೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿ ನಿಖರ ದತ್ತಾಂಶ ಸಿದ್ಧಪಡಿಸಿದೆ. ಈ ದತ್ತಾಂಶಗಳು ಸಾರ್ವಜನಿಕ ಮತ್ತು ಖಾಸಗಿ ರಂಗದ ವಿವಿಧ ಸಂಸ್ಥೆಗಳ ಅಂದಾಜು ಆದಾಯ ಲೆಕ್ಕಾಚಾರ ಮತ್ತಿತರ ಕ್ರಮಗಳಿಗೆ ನೆರವಾಗಿವೆ ಎಂದರು. ಬೆಲ್ಜಿಯಂನ ಆಂಟ್ವೆರ್ಪ್ನಲ್ಲಿ ನಡೆಯುತ್ತಿರುವ ವಿಶ್ವ ಹಾಕಿ ಲೀಗ್ ಪಂದ್ಯಾವಳಿಯಲ್ಲಿಂದು ಭಾರತೀಯ ಮಹಿಳಾ ತಂಡ ನ್ಯೂಜಿಲೆಂಡ್ ತಂಡವನ್ನು ಎದುರಿಸುತ್ತಿದೆ. ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಈ ಸಂಜೆ 5:30ಕ್ಕೆ ಪ್ರಾರಂಭವಾಗಿದೆ. ರಿತುರಾಣಿ ನೇತೃತ್ವದ ಬಿ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಪರಾಭವಗೊಂಡರೆ ಮುಂದಿನ ವರ್ಷ ನಡೆಯುವ ರಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯುವ ಅವಕಾಶ ಮತ್ತಷ್ಟು ಕ್ಷೀಣಿಸಲಿದೆ. ಶನಿವಾರ ನಡೆದ ಪಂದ್ಯದಲ್ಲಿ ಭಾರತದ ಮಹಿಳೆಯರು ಬೆಲ್ಜಿಯಂ ವಿರುದ್ಧ ಸೋಲುಂಡಿದ್ದರು. ಈ ರಾತ್ರಿ 7:30ಕ್ಕೆ ಪ್ರಾರಂಭವಾಗುವ ಎ ಗುಂಪಿನ 2ನೇ ಪಂದ್ಯದಲ್ಲಿ ಸರ್ದಾರ್ ಸಿಂಗ್ ನಾಯಕತ್ವದ ಭಾರತದ ಪುರುಷರ ತಂಡ ಪೋಲೆಂಡ್ ವಿರುದ್ಧ ಆಡಲಿದೆ. ಭಾರತದ ಪುರುಷರು ಈಗಾಗಲೇ ಫ್ರಾನ್ಸ್ ವಿರುದ್ಧ 3-2 ಗೋಲುಗಳಿಂದ ಜಯ ಗಳಿಸಿದ್ದಾರೆ. ಭಾರತದ ಪುರುಷರ ತಂಡ ಕಳೆದ ವರ್ಷ ಇಂಚಿಯಾನ್ ಏಷ್ಯನ್ ಕ್ರೀಡೆಗಳಲ್ಲಿ ಸ್ವರ್ಣ ಪದಕ ಗೆಲ್ಲುವ ಮೂಲಕ ರಿಯೋ ಒಲಿಂಪಿಕ್ಸ್ಗೆ ಈಗಾಗಲೇ ಅರ್ಹತೆ ಪಡೆದುಕೊಂಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು. ಕರಾವಳಿಯ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಗರಿಷ್ಠ 30 ಸೆಂಟಿಮೀಟರ್ ಮಳೆಯಾಗಿದೆ. ಕೊಟ್ಟಿಗೆಹಾರ 23, ಭಾಗಮಂಡಲ 17, ಕಮ್ಮರಡಿ 14, ತಾಳಗುಪ್ಪ 13, ಮಡಿಕೇರಿ 12, ಕಳಸ ಮೂಡಿಗೆರೆ 11, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ, ಹುಂಚದಕಟ್ಟೆ, ಸಕಲೇಶಪುರ 10, ವಿರಾಜಪೇಟೆ ಆಗುಂಬೆ 9, ಲೋಂಡ, ಶೃಂಗೇರಿ ಮತ್ತು ಜಯಪುರದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಬೆಳ್ತಂಗಡಿ, ಧರ್ಮಸ್ಥಳ, ಕೊಲ್ಲೂರು, ಉಡುಪಿ ಜಿಲ್ಲೆಯ ಸಿದ್ದಾಪುರ 6, ಬಂಟ್ವಾಳ, ಗೇರುಸೊಪ್ಪ, ಮಂಚಿಕೇರಿ ಮತ್ತು ಬಾಳುಪೇಟೆಯಲ್ಲಿ 5 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 3 ದಿನಗಳ ಕಾಲ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಕರಾವಳಿ ತೀರದಲ್ಲಿ ತಾಸಿಗೆ 45ರಿಂದ 55 ಕಿಲೋಮೀಟರ್ ವೇಗದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮೀನುಗಾರರಿಗೆ ಮುನ್ಸೂಚನೆ ನೀಡಿದೆ. ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಹಗುರ ಮಳೆ ಹಾಗೂ ಭಾರೀ ಗಾಳಿ. ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಚ್ಛ ಭಾರತ ಅಭಿಯಾನ. ಬೆಂಗಳೂರಿನಲ್ಲಿ ನಾಳೆ 10 ರಾಜ್ಯಗಳ ಮುಖ್ಯಮಂತ್ರಿಗಳನ್ನೊಳಗೊಂಡ ನೀತಿ ಆಯೋಗದ ಉಪಸಮಿತಿ ಸಭೆ. ಬಿಬಿಎಂಪಿ ಚುನಾವಣೆ ಎದುರಿಸಲು ಕಾಂಗ್ರೆಸ್ ಸಿದ್ಧ. ಹೈಕೋರ್ಟ್ ತೀರ್ಪು ಕುರಿತು ಪರಿಶೀಲಿಸಿ ಮುಂದಿನ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭೂಸ್ವಾಧೀನ ಮಸೂದೆಗೆ ರಾಜ್ಯಸಭೆ ಅನುಮೋದನೆ ದೊರಕದಿದ್ದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನಕ್ಕೆ ಚಿಂತನೆ, ಅರುಣ್ ಜೇಟ್ಲಿ. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ.
ಜಯಲಲಿತಾ ಖುಲಾಸೆಗೊಳಿಸಿದ ಹೈಕೋರ್ಟ್ ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ಮೇಲ್ಮನವಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.